ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪುನರ್ಜನ್ಮದ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೇನೆ. ಪುನರ್ಜನ್ಮ ಇದೆಯೋ ಇಲ್ಲವೋ ಎಂಬುದರ ಬಗ್ಗೆ ಎಲ್ಲರಿಗೂ ಒಂದು ಜಿಜ್ಞಾಸೆ ಇದೆ. ನನ್ನ ಅಭಿಪ್ರಾಯದ ಪ್ರಕಾರ ಪುನರ್ಜನ್ಮ ಇದೆ. ಯಾಕೆ ನಾವು ಪುನರ್ಜನ್ಮ ಇದೆ ಅಂತ ಹೇಳ್ತಾ ಇದ್ದೇನೆ ಅಂದರೆ, ನಾವು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಎರಡು ಥರದ ವ್ಯಕ್ತಿಗಳನ್ನು ನೋಡ್ತೇವೆ. ಒಬ್ಬರು ಒಳ್ಳೆಯವರು, ಒಬ್ಬರು ಕೆಟ್ಟವರು. ಹಾಗಾದರೆ ಒಳ್ಳೆಯವರಿಗೆ ಅವರ ಜೀವನ ಫುಲ್ಲು ಒಳ್ಳೆಯದೇ ಆಗಬೇಕು, ಆದರೆ ಅದಾಗೋದಿಲ್ಲ. ಕೆಟ್ಟವರಿಗೆ ಜೀವನ ಪರ್ಯಂತ ಕೆಟ್ಟದ್ದೇ ಆಗಬೇಕು, ಆದರೆ ಅದು ಆಗೋದಿಲ್ಲ. ಯಾಕಂದರೆ ನಾವು ನೋಡ್ತಾ ಇದ್ದೇವೆ ಅವರನ್ನು. ಒಳ್ಳೆಯವರು ಬಹಳ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಕೆಟ್ಟ ಕೆಲಸ ಮಾಡ್ಕೊಂಡು ಜೀವನ ಮಾಡುವವರು ಆರಾಮಾಗಿ ಜೀವನ ಸಾಗಿಸ್ತಾ ಇದ್ದಾರೆ. ಯಾಕೆ ಹೀಗೆ ಅಂದರೆ, ಈ ಜನ್ಮದಲ್ಲೇ ಬರ್ತದೆ ಹೇಳಾದರೆ ಕೆಟ್ಟವರಿಗೆ ಕೆಟ್ಟದಾಗಬೇಕು, ಒಳ್ಳೆಯವರಿಗೆ ಒಳ್ಳೆಯದಾಗಬೇಕು. ಆದರೆ ಈ ಒಂದು ನಾವು ಪರಿಸರವನ್ನು ನೋಡಿದಾಗ ಇಲ್ಲ. ಹಾಗಾದರೆ ಹಿಂದಿನ ಜನ್ಮ ಇದೆ. ಹಿಂದಿನ ಜನ್ಮದಲ್ಲಿ ಯಾರು ಒಳ್ಳೆಯ ಕೆಲಸವನ್ನು ಮಾಡಿದಾರೋ ಅವರು ಈ ಜನ್ಮದಲ್ಲಿ ಕೆಟ್ಟ ಕೆಲಸ ಮಾಡಿದ್ರೂ ಕೂಡ ಒಳ್ಳೆಯ ರೀತಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಯಾಕೆಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಅವರ ಹಿಂದೆ ಇದೆ. ಆದರೆ ಈ ಜನ್ಮದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ರೂ ಸಹಿತ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ, ಅವರು ಹಿಂದಿನ ಜನ್ಮದಲ್ಲಿ ಯಾವುದೋ ಪಾಪದ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಈ ಜನ್ಮದಲ್ಲಿ ಏನು ಮಾಡ್ತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ. ಈ ಒಂದು ನಿದರ್ಶನದ ಪ್ರಕಾರ ಹಿಂದಿನ ಜನ್ಮನೂ ಇದೆ, ಮುಂದಿನ ಜನ್ಮನೂ ಇದೆ ಅಲ್ವಾ? ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನು ಕೊಡ್ತೇನೆ. ಸುಮಾರು 1980ರಲ್ಲಿ ನಮ್ಮ ಊರಿನ ಸಮೀಪ ಒಂದು ಗೋರೆ ಹೇಳುವ ಮಠ ಇದೆ. ಆ ಮಠದಲ್ಲಿ ಒಂದು 85 ವರ್ಷದ ಒಂದು ಗುರುಗಳಿದ್ದರು. ಆ ಗುರುಗಳು ತುಂಬ ಪ್ರಸಿದ್ಧಿಗೆ ಬಂದಿದ್ದರು. ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಯಾರಾದರೂ ಕಷ್ಟ ಬಂದಿದೆ ಅಂತ ಹೋದರೆ, ಅಥವಾ ನಮ್ಮ ಮಕ್ಕಳಿಗೆ ಅನಾರೋಗ್ಯ ಆಗಿಬಿಟ್ಟದೆ, ಏನೇ ಔಷಧಿ ಮಾಡಿದ್ರೂ ಗುಣ ಆಗೋದಿಲ್ಲ, ಏನಾದರೂ ಮಾಡಿ ಬದುಕಿಸ್ಕೊಡಿ ಅಂತ ಕೇಳ್ಕೊಂಡು ಹೋದರೆ, ಅವರು ತಮ್ಮ ಕಮಂಡಲಿಂದ ನೀರನ್ನು ಹೀಗೆ ಪ್ರೋಕ್ಷಣೆಯನ್ನು ಮಾಡಿ ಮಂತ್ರಿಸಿ ಹಾಕ್ತಾಯಿದ್ರು. ಆವಾಗ ಆ ಮಗು ಕ್ರಮೇಣ ಗುಣ ಆಗ್ತಾ ಬರ್ತಾಯಿತ್ತು. ಕೆಲವರಂತೂ ಇನ್ನೂ ಜೀವ ಹೋಗೇ ಬಿಡ್ತು ಹೇಳುವರನ್ನು ಕೂಡ ಬದುಕಿಸಿದ್ದಾರೆ. ಅಂತಹ ಒಂದು ಪವಾಡಗಳನ್ನು ಮಾಡಿದ್ದಾರೆ. ಅಂಥವರು ಅವರಿಗೂ ಕೂಡ ಕೆಲವೊಂದು ರೋಗಗಳಿತ್ತು, BP ಇತ್ತು, ಡಯಾಬಿಟಿಸ್ ಇತ್ತು. ಆದರೆ ಅವರು ಏನು ಮಾಡ್ತಾಯಿದ್ರು ಅಂದರೆ, ಆಗಾಗ ಹಾಸ್ಪಿಟಲಿಗೆ ಅಡ್ಮಿಟ್ ಆಗ್ತಿದ್ರು, ಬರ್ತಿದ್ರು. ಅವು ನನಗನ್ನಿಸ್ತಾ ಇತ್ತು, ಬೇರೆ ಬೇರೆ ಜನರಿಗೆ ರೋಗಗಳನ್ನು ಬಂದರೆ ಅವರು ತಮ್ಮ ಒಂದು ಕಮಂಡಲದ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅವರನ್ನು ಬದುಕಿಸ್ತಾರೆ. ಆದರೆ ಇವರಿಗೆ ರೋಗ ಬಂದರೆ ಇವರು ಆ ತೀರ್ಥವನ್ನು ಕುಡಿದು ಕಡಿಮೆ ಮಾಡ್ಕೊಳ್ಬೋದಿತ್ತಲ್ಲ, ಇವರು ಯಾಕೆ ಹಾಸ್ಪಿಟಲಿಗೆ ಹೋಗ್ತಾರೆ ಹೇಳುವ ಒಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಿತ್ತು. ಇದನ್ನು ನಾನು ಯಾವಾಗಲಾದರೂ ಸಮಯ ಸಿಕ್ಕಾಗ ಅವ್ರಿಗೆ ಕೇಳಬೇಕು ಅಂತ. ಆದರೆ ನಾನು ಚಿಕ್ಕವನಿದ್ದೆ, ಹೀಗಾಗಿ ಡೈರೆಕ್ಟಾಗಿ ಹೋಗಿ ಕೇಳುವಷ್ಟು ಧೈರ್ಯ ಇರಲಿಲ್ಲ. ಒಮ್ಮೆ ಏನಾಯಿತು ಅಂದರೆ, ಟ್ರೈನಿಂಗ್ ಕಾಲೇಜಿನಿಂದ ನಮಗೆ ಪಿಕ್ನಿಕ್ ಇಟ್ಟಿದ್ರು. ಅಲ್ಲಿ ನಮಗೆ ಆ ಮಠದಲ್ಲಿ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಇತ್ತು. ಬೆಳಗ್ಗೆ ಹೋಗಿದ್ವಿ, ಊಟ ತಿಂಡಿ ಎಲ್ಲ ಕೊಟ್ಟರು. ಮಧ್ಯಾಹ್ನ 3 ಗಂಟೆಗೆ ಗುರುಗಳು ಪ್ರವಚನವನ್ನು ಮಾಡ್ತಾರೆ. ನೀವು ಯಾರ್ಯಾರು ಪ್ರಶ್ನೆ ಕೇಳೋದಿರಿದ್ದರೆ ಚೀಟಿಯಲ್ಲಿ ಬರ್ಕೊಡ್ರಿ ಅಂತ ಹೇಳಿದರು. ಆವಾಗ ನಾನು ಏನು ಮಾಡಿದೆ, ನನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಕೊರಿತಾ ಇತ್ತಲ್ಲ, ಅದನ್ನೇ ಬರೆದೆ. ಗುರುಗಳೇ, ನೀವು ಬಹಳಷ್ಟು ಜನರ ಜೀವವನ್ನು ಉಳಿಸಿದ್ದೀರ ನಿಮ್ಮ ಒಂದು ಮಂತ್ರಶಕ್ತಿಯಿಂದ. ಆದರೆ ನಿಮಗೇ ಬಂದ ರೋಗವನ್ನು ನೀವು ಯಾಕೆ ನಿಮ್ಮ ಮಂತ್ರಶಕ್ತಿಯಿಂದ ಗುಣಪಡಿಸಿಕೊಳ್ಳುವುದಿಲ್ಲ ಅಂತ ಕ್ವಶನನ್ನು ಬರೆದೆ ಶಿಷ್ಯರ ಹತ್ರ ಅಲ್ಲಿ ಕೊಟ್ಟೆ. ಹಾಗೆ ಗುರುಗಳು 3 ಗಂಟೆಗೆ ಬಂದರು. ಕೈಯಲ್ಲಿ 4-5 ಚೀಟಿಯನ್ನು ಹಿಡ್ಕೊಂಡು ಬಂದಿದ್ದರು. ನಾವು 50 ಮಂದಿ ಹೋಗಿದ್ವಿ. ಎಲ್ಲರ ಚೀಟಿಯನ್ನು ಹಿಡ್ಕೊಂಡು ಬರಲಿಲ್ಲ ಅವರು. ಅಂದರೆ ಎಲ್ಲರದ್ದು ಒಂದೇ ರೀತಿಯ ಸಮಸ್ಯೆ ಇದ್ದರೆ ಅವರು
ಕೆಲವೇ ಚೀಟಿಗಳನ್ನು ಹಿಡ್ಕೊಂಡು ಬಂದಿದ್ದರು. ಅಂದರೆ ಆ ಆ 4-5 ಚೀಟಿಯಲ್ಲೇ ಎಲ್ಲರಿಗೂ ಉತ್ತರವು ಸಿಗಬೇಕು ಅಂತಹದನ್ನು ಹಿಡ್ಕೊಂಡು ಬಂದಿದ್ದರು. ಆವಾಗ ಅದರಲ್ಲಿ ಒಂದು ಚೀಟಿ ಇತ್ತು ಅವ್ರ ಕೈಯಲ್ಲಿ. ಅವ್ರು ಹೇಳಿದರು, ಕೆಲವರು ತಮ್ಮ ಬಗ್ಗೆನೇ ಪ್ರಶ್ನೆಯನ್ನು ಕೇಳಿದ್ದಾರೆ, ಆದರೆ ಯಾರೋ ಒಬ್ಬರು ನನ್ನ ಬಗ್ಗೆ ಕ್ವಶನ್ ಕೇಳಿದ್ದಾರೆ ಅಂತ. ಆವಾಗ ನಂಗೆ ಮನಸ್ಸಲ್ಲೇ ಒಂಥರ ಡುಗು ಆಗ್ತಿತ್ತು. ಅಯ್ಯೋ, ನಾನೇ ಬರೆದಿದ್ದೇನೆ ಹೇಳಿ ಗೊತ್ತಾಗ್ಬಿಡ್ತೋ ಹೇಗೆ ಅವರಿಗೆ ಅಂತ. ಕೊನೆಗೆ ಅವ್ರು ಹೇಳಿದರು, ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ದಾರೆ. ಈಗ ನಾನು ಬೇರೆಯವರಿಗೆ ಕಷ್ಟ ಬಂದಾಗ ಅದನ್ನು ಪರಿಹರಿಸ್ತೇನೆ, ಆದರೆ ನನಗೇ ಕಷ್ಟ ಬಂದಾಗ ನಾನು ಅದನ್ನು ಪರಿಹರಿಸ್ಕೊಳ್ಳೋದಿಲ್ಲ. ಹೌದು, ಯಾಕಂತ ಹೇಳಿದ್ರೆ ಅದು ನಂದು ಈ ಜನ್ಮದ್ದಲ್ಲ. ನಾನು ಈ ಜನ್ಮದಲ್ಲಿ ನನಗೆ ಗೊತ್ತಿದ್ದ ಹಾಗೆ ನಾನು ಒಳ್ಳೆಯ ಕೆಲಸವನ್ನೇ ಮಾಡ್ತಾಯಿದ್ದೇನೆ, ಸಾಕಷ್ಟು ಸಹಾಯವನ್ನು ಮಾಡ್ತಾಯಿದ್ದೇನೆ ಜನರಿಗೆ. ಆದರೆ ಹಿಂದಿನ ಜನ್ಮದಲ್ಲಿ ನಾನು ಏನು ಮಾಡಿದ್ದೇನೆ ಹೇಳೋದು ನನಗೆ ಗೊತ್ತಿಲ್ಲ. ಹೀಗಾಗಿ ಆ ಹಿಂದಿನ ಜನ್ಮದ ಒಂದು ಪಾಪದ ಪರಿಣಾಮವಾಗಿ ನನಗೆ ಈ ಜನ್ಮದಲ್ಲಿ ಈ ರೋಗಗಳು ಬಂದಿದೆ. ಅದನ್ನು ನಾನು ಅನುಭವಿಸಿಯೇ ತೀರಿಸಿಕೊಳ್ಳಬೇಕು. ನಾನೆಲ್ಲಾದರೂ ನಾನು ಮಂತ್ರಶಕ್ತಿಯಿಂದ ತೀರ್ಥ ಕುಡಿದು ಅದನ್ನು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಅದು ಮುಂದಿನ ಜನ್ಮಕ್ಕೆ ಮತ್ತೆ ಕ್ಯಾರಿ ಆಗಿಬಿಡುತ್ತೆ. ಹೀಗಾಗಿ ಈ ಜನ್ಮದಲ್ಲೇ ನಾನು ಅದನ್ನು ಅನುಭವಿಸಿದರೆ ನನಗೆ ಮುಕ್ತಿ ಸಿಗ್ತದೆ. ಇಲ್ಲದೆ ಹೋದರೆ ನನಗೆಂದಿಗೂ ಮುಕ್ತಿ ಸಿಗೋದಿಲ್ಲ, ಯಾಕಂದರೆ ನನ್ನ ಪಾಪ ಪರಿಹಾರ ಆಗೋದಿಲ್ಲ. ಹೀಗಾಗಿ ನಾನು ಅದನ್ನು ಅನುಭವಿಸ್ತಾ ಇದ್ದೇನೆ. ಹೀಗೆ ಪ್ರತಿಯೊಂದು ವ್ಯಕ್ತಿಯೂ ಕೂಡ ಈ ಜನ್ಮದಲ್ಲಿ ಒಳ್ಳೆಯ ಕೆಲಸನ ಮಾಡಿದರೂ ಅವರಿಗೆ ಕಷ್ಟಗಳು ಬರ್ತವೆ, ಈ ಜನ್ಮದಲ್ಲಿ ಕೆಟ್ಟ ಕೆಲಸ ಮಾಡಿದರೂ ಅವರಿಗೆ ಒಳ್ಳೆಯದೇ ಆಗ್ತದೆ. ಅದಕ್ಕೆ ಕಾರಣ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂತಹ ಪಾಪ ಮತ್ತು ಪುಣ್ಯದ ಫಲ ಅಂತ ಹೇಳಿದರು. ಆವಾಗ ನನ್ನ ಮನಸ್ಸಲ್ಲಿದ್ದದ್ದು ಅದೇ ಆಗಿತ್ತು, ಪುನರ್ಜನ್ಮ ಇದೆಯೋ ಇಲ್ಲವೋ. ಅದಕ್ಕೆ ನನಗೆ ಒಂದು ನಿದರ್ಶನ ಸಿಕ್ತು, ಪುನರ್ಜನ್ಮ ಖಂಡಿತವಾಗಿಯೂ ಇದೆ. ಹಾಗಾದರೆ ನಾವು ಈ ಜನ್ಮದಲ್ಲಿ ಏನು ಮಾಡಬೇಕು? ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು, ದಾನ ಧರ್ಮಗಳನ್ನು ಮಾಡಬೇಕು. ಹೌದಾ? ಹಾಗೆ ಮಾಡಿದರೆ ನಮಗೇನಾಗ್ತದೆ? ಪುಣ್ಯ ಲಭ್ಯವಾಗ್ತದೆ. ಹಾಗಾದರೆ ದಾನ ಮಾಡೋದಿದ್ದರೆ ಎಂತಹ ವ್ಯಕ್ತಿಗೆ ದಾನ ಮಾಡಬೇಕು? ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಉತ್ತಮವಂಗೆ ಕೊಡಬೇಕು ಮಗಳಂ ಸತ್ಪಾತ್ರದಂಗರಿಗೆ ದಾನವಂ. ಅಂದರೆ ಉತ್ತಮವಾದವನಿಗೆ ಮಗಳನ್ನು ಕೊಡಬೇಕು, ಯಾರಿಗೆ ಯೋಗ್ಯತೆ ಇದೆಯೋ ಆ ವ್ಯಕ್ತಿಗೆ ದಾನವನ್ನು ಮಾಡಬೇಕು. ಹಾಗಾದರೆ ಯೋಗ್ಯತೆ ಇರುವ ವ್ಯಕ್ತಿ ಯಾರು ಅಂತ ನಾವು ಕಂಡುಹಿಡಿಬೇಕಲ್ಲ. ಯಾಕೆಂದರೆ ನಾವು ದಾನ ಮಾಡಿದ್ದು ಸರಿಯಾದ ಉದ್ದೇಶಕ್ಕೆ ವಿನಿಯೋಗ ಆಗಬೇಕು. ಅಂದರೆ ನಾವು ಮಾಡಿದ ದಾನ ಸದ್ಬಳಕೆ ಆಗಬೇಕೇ ಹೊರತು ದುರ್ಬಳಕೆ ಆಗಬಾರದು. ಹಾಗಾದರೆ ಅಂತಹ ವ್ಯಕ್ತಿಯನ್ನು ಈ ಒಂದು ಕಲಿಯುಗದಲ್ಲಿ ಕಂಡುಹಿಡಿಯೋದು ತುಂಬ ಕಷ್ಟ. ಯಾಕೆಂದರೆ ನನ್ನ ಲೈಫ್ನಲ್ಲಿ ಆದಂಥ 1-2 ಉದಾಹರಣೆಗಳನ್ನು ನಿಮಗೆ ಕೊಡ್ತೇನೆ. ನಾನು ಊರಲ್ಲಿದ್ದಾಗ ಒಮ್ಮೆ ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕ್ತಾ ಇದ್ದೆ. ಆವಾಗ ಸುಮಾರು 80 ವರ್ಷದ ಒಂದು ಮುದುಕ ಬಂದು, ಅಮ್ಮ ನನಗೊಂದು 100 ರೂಪಾಯಿ ಕೊಡ್ರಿ, ತುಂಬ ಕಷ್ಟದಲ್ಲಿದ್ದೇನೆ, ನನ್ನ ಹೆಂಡತಿಗೆ ಆರಾಮಿಲ್ಲ, ಜ್ವರ ಬಂದು ಮಲಗಿದ್ದಾಳೆ, ಒಂದು ಗಂಜಿ ಕಾಯಿಸ್ಕೊಡ್ಬೇಕು ಅನ್ನೋದು ಕೈಯಲ್ಲಿ ಕಾಸಿಲ್ಲ, ಮನೇಲಿ ಒಂದು ಕಾಳು ಅಕ್ಕಿ ಇಲ್ಲ, ಒಂದು 100 ರೂಪಾಯಿ ಕೊಡ್ರಿ, ನನಗೆ ಆದಾಗ ನಿಮಗೆ ವಾಪಸ್ ತಂದು ಕೊಡ್ತೇನೆ ಅಂತ ಹೇಳಿದೆ. ನನಗೆ ಅವನು ಹೇಳೋದು ಕೇಳಿ, ಹೌದು ಇವನಿಗೆ ನಿಜವಾಗಿ ಕಷ್ಟ ಬಂದಿದೆ ಅಂತ ತಿಳ್ಕೊಂಡು ನಾನೇನು ಮಾಡಿದೆ, ಒಳಗೆ ಹೋಗಿ ಒಂದು 100 ರೂಪಾಯಿ ತಂದು ಅವನಿಗೆ ಕೊಟ್ಟೆ ಮತ್ತು ಹೇಳಿದೆ, ನೀನು ವಾಪಸ್ ತಂದು ಕೊಡೋದು ಬೇಡ ಅಂತ. ಸರಿ ಅಂತ ಅವನು ತಗೊಂಡು ಹೋದ. ಆಮೇಲೆ ಒಂದು ಅರ್ಧ ತಾಸಿನ ಮೇಲೆ ನಾನು ಒಳಗಡೆ ಎಲ್ಲ ಕೆಲಸ ಮುಗಿಸಿ ಹೊರಗೆ ಬಂದು ನಿಂತ್ಕೊಂಡಿದ್ದೇನೆ. ಅದೇ ಮುದುಕ ಸರಿಯಾಗಿ ಹೆಂಡ ಕುಡ್ಕೊಂಡು ತೂರಾಡ್ತಾ ಬರ್ತಾನೆ. ಅರೆ, ನಾ ಇಂಥ ವ್ಯಕ್ತಿಗೆ ದಾನ ಮಾಡಿದ್ನೆ ಅಂತ ನನಗೆ ಅನಿಸ್ಬಿಡ್ತು. ನೋಡಿರಿ, ಹೇಳೋದೊಂದು ಮಾಡೋದೊಂದು. ಹಾಗಾದ್ರೆ ನಾವು ಹೇಗೆ ಕಂಡ್ಕೊಳ್ಳಿಕ್ಕೆ ಸಾಧ್ಯ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ? ಇನ್ನೊಂದು ಸಲ ಏನಾಯಿತು ಅಂದರೆ, ಒಂದು ಹೆಂಗಸು ಅಂದರೆ ರಿಟೈರ್ಡ್ ಫಾರೆಸ್ಟರ್ ಹೆಂಡತಿಯವಳು, ಅವಳು ಒಮ್ಮೆ ಒಂದು ಬೆಳಗ್ಗೆ 7 ಗಂಟೆಗೆ ಬಂದು, ಟೀಚರ್
ನನಗೊಂದು ಅರ್ಜೆಂಟಾಗಿ ಒಂದು 5,000 ರೂಪಾಯಿ ಬೇಕು, ಕೊಡ್ರಿ ಅಂತ. ಹಾಂ, 5,000 ರೂಪಾಯಾ? ಆಗ 5,000 ರೂಪಾಯಿಗೂ ನಮಗೂ ಕಷ್ಟನೇ ಇತ್ತು ಅಷ್ಟೆಲ್ಲ ಕೊಡಲಿಕ್ಕೆ. ಯಾಕೆ ನಿಮಗೆ 5,000 ರೂಪಾಯಿ ಬೇಕು ಅಂತ ಕೇಳಿದೆ. ಇಲ್ಲ, ನಿಮ್ಮ ಮನೆಯವರಿಗೆ ಪೆನ್ಷನ್ ಬರ್ತದಲ್ಲ ಅಂತ ಹೇಳಿದೆ. ಈ ಪೆನ್ಷನ್ ಬರ್ತಿತ್ತು, ಈಗ 3 ತಿಂಗಳಿಂದ ಯಾವುದೋ ಒಂದು ಸರ್ಟಿಫಿಕೇಟ್ ಕೊಡಲಿಲ್ಲ ಅಂತ ಬಂದ್ ಮಾಡಿಬಿಟ್ಟಿದ್ದಾರೆ. ಈಗ ನಾನು ಎಲ್ಲ ಸರ್ಟಿಫಿಕೇಟ್ ಎಲ್ಲ ಕೊಟ್ಟು ಬಂದಿದ್ದೇನೆ, ಈ ತಿಂಗಳ ಎಂಡಿಗೆ ಬರ್ತದೆ. ಆದರೆ ಮನೆಯಲ್ಲಿ ಏನೂ ಒಂಚೂರು ಕಾಸಿಲ್ಲ, ಮಗಳಿಗೆ ಆರಾಮಿಲ್ಲ, ಮನೆಯಲ್ಲಿ ದಿನಸಿ ಸಾಮಾನುಗಳಿಲ್ಲ, ಸಿಲಿಂಡ್ರೆಲ್ಲ ಖಾಲಿಯಾಗಿಬಿಟ್ಟಿದೆ, ಅಡುಗೆ ಮಾಡಲಿಕ್ಕೂ ಆಗ್ತಾಯಿಲ್ಲ ಅಂಥ ಒಂದು ಪ್ರಸಂಗ. ಯಾರ ಹತ್ರ ಹೋಗಿ ಕೇಳಿದ್ರು, ಏನು ರೀ ನಿಮ್ಗೆ ಪೆನ್ಷನ್ ಬರ್ತದೆ, ನಿಮಗೆ ಅಂತಕ್ಕೆ ದುಡ್ಡು ಅಂತ ಕೇಳ್ತಾರೆ. ನಮ್ಮ ಕಷ್ಟ ಯಾರಿಗೂ ಅರ್ಥ ಆಗೋದಿಲ್ಲ. ನೀವು ನಮ್ಮ ಹಾಗೆ ಗೌರ್ಮೆಂಟ್ ನೌಕರರು, ಈಗ ನಿಮ್ಗೆ ಅರ್ಥ ಆಗ್ತದೆ ನಮ್ಮ ಕಷ್ಟ ಅಂತ ನಾನು ಹೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ, ಕೊಡ್ರಿ ಅಂತ ಹೇಳಿದರು. ಈ ತಿಂಗಳಲ್ಲಿ ಎಂಡಿಗೆ ಪೆನ್ಷನ್ ಆಗಿಬಿಡ್ತದೆ, 3 ತಿಂಗಳದು ಒಟ್ಟಿಗೆ ಆಗ್ತದೆ, ನಾನು ನಿಮಗೆ ತಂದು ಕೊಡ್ತೇನೆ ಅಂತ. ನನಗೆ ಏನು ಮಾಡಬೇಕು ಗೊತ್ತಾಗಿಲ್ಲ. ಆದರೂ ಇವಳು ಯಾಕೆ ಸುಳ್ಳು ಹೇಳ್ತಾರೆ, ನಿಜವಾಗೂ ಏನೋ ಇದ್ದಿರ್ಬೋದು ಅಂತ ನಾನು ಒಳಗಡೆ ತರಬೇಕು ಅಂತ ಹೋದೆ. ಆಗ ನಮ್ಮನೆಯವ್ರು ಹೇಳಿದರು, ಸುಮ್ಮನೆ ಅಷ್ಟೆಲ್ಲ ಕೊಡಬೇಡ, ನಮ್ಮ ಹತ್ರ ಇರೋದೇ ಅಷ್ಟು, ನಮಗೂ ಏನಾದರೂ ಒಂದು ಅವಶ್ಯಕತೆ ಬೇಕಾದರೆ ಬೇಕಲ್ಲ, ಅದನ್ನೆಲ್ಲ ಕೊಟ್ಕೊಂಡ್ಬಿಟ್ರೆ ಅಂತ ಹೇಳಿದರು. ಅವಾಗಿಲ್ಲ, ಅಷ್ಟೆಲ್ಲ ಕೊಡೋದಿಲ್ಲ, ಒಂದು 5,000 ರೂಪಾಯಿ ಇತ್ತು ನಮ್ಮ ಮನೇಲಿ. ಆ 5,000 ರೂಪಾಯಲ್ಲಿ 2,000 ಕೊಡ್ತೇನೆ, 3,000 ಇಟ್ಟಿರ್ತೇನೆ. ಪಾಪ ಹಾಗೆಲ್ಲ ಅವಳಿಗೆ ಕೇಳಿಕ್ಕೆ ಬರೋದಿಲ್ಲ, ಅವರಿಗೇನೋ ಅಷ್ಟು ಪ್ರಾಬ್ಲಮ್ ಆಗಿರ್ಬೋದು, ಅದಕ್ಕೆ ಬಂದಿದ್ದಾಳೆ, ಕೊಡ್ತೇನೆ ಅಂತ. ಏನಾದರೂ ಮಾಡು ಅಂತ ಹೇಳಿದರು. ಹಾಗೆ ನಾನು 2,000 ರೂಪಾಯಿ ತಂದು ಅವ್ರಿಗೆ ಕೊಟ್ಟೆ. ಆಮೇಲೆ ಈ ತಿಂಗಳ ಎಂಡಿಗೆ ನಾನು ತಂದು ಕೊಡ್ತೇನೆ ಅಂತ ಹೇಳಿ ಹೋದ್ಲು. ಆಮೇಲೆ ಆ ತಿಂಗಳ ಕಳೀತು, ಇನ್ನೊಂದು ತಿಂಗಳ ಕಳೀತು, ಇಲ್ಲ ಸುದ್ದಿನೇ ಇಲ್ಲ. ದಿನಾ ನಮ್ಮನೆ ಎದುರಿಗೆ ಓಡಾಡೋಳು ಆ ಹೆಂಗಸು ನಮ್ಮನೆ ಎದುರಿಗೆ ಓಡಾಡೋದನ್ನೇ ಬಿಟ್ಟುಬಿಟ್ಲು. ಆಮೇಲೆ ಯಾವಾಗಲೂ ಒಮ್ಮೆ ನಂಗೆ ಸಿಕ್ಕಿದ್ಲು. ಸಿಕ್ಕಿದಾಗ ಕೇಳಿದೆ, ಏನು ರೀ ನಿಮ್ಮನೆ ಪೆನ್ಷನ್ ಎಲ್ಲ ಬಂತನ್ರಿ? ಕದಾ ಹೌದು ಬಂತು. ಆರಾಮಾಯ್ತಾ ಮಗಳಿಗೆ ನಿಮ್ಮನೆಯವ್ರಿಗೆ? ಹೌದು ಎಲ್ಲ ಆರಾಮಾಯಿತು ಅಂತ. ಮತ್ತು ನಮ್ಮ ದುಡ್ಡು ತಂದು ಕೊಡ್ತೇನೆ ಅಂತ ಹೇಳಿದ್ದೆ ಅಲ್ಲ, ತಂದೆ ಕೊಡಲಿಲ್ಲಲ್ಲ ನೀವು ಅಂತ ಹೇಳಿದೆ. ಇಲ್ಲ, ಭಾಳ ಮಂದಿ ಸಾಲ ಮಾಡಿಬಿಟ್ಟಿದ್ದೆ, ಅವರಿಗೆಲ್ಲ ಕೊಡೋದಿತ್ತು, ಆಗಿಲ್ಲ, ಮುಂದಿನ ತಿಂಗಳು ಕೊಡ್ತೇನೆ. ಕೊನೆಗೂ ಕೊಡಲಿಲ್ಲ ಅವಳು. ಆವಾಗ ಕೊನೆಗೆ ಗೊತ್ತಾಯಿತು, ಅವಳು ಹೀಗೆ ಎಲ್ಲರ ಹತ್ರ ಹೇಳಿ ಸುಳ್ಳೆ ದುಡ್ಡು ತಗೊಂಡು ಹೋಗ್ತಾ ಇದ್ದಾಳೆ ಅಂತ. ನೋಡಿರಿ, ನಮಗೆ ಗೊತ್ತಾಗ್ತದ ಯಾರು ಹೆಂಗಿದ್ದಾರೆ ಅಂತ. ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಆದರೆ ಅವ್ರ ಮನಸ್ಸಲ್ಲಿರೋದೇ ಇನ್ನೊಂದು. ಅಂದರೆ ಅವಳ ಉದ್ದೇಶನೇ ತಗೊಂಡೋಗಿ ಕೊಡಬಾರ್ದು, ಅವಳ ಉದ್ದೇಶನೇ ಇತ್ತು. ಅದು ನನಗೆ ಗೊತ್ತಾಗಲಿಲ್ಲ. ಹೀಗಾಗಿ ಈಗಿನ ಒಂದು ಕಾಲದಲ್ಲಿ ಒಳ್ಳೆಯವನ್ನು ಕಂಡುಹಿಡಿಯೋದು ತುಂಬ ಕಷ್ಟ. ಯೋಗ್ಯವಾದವರಿಗೆ ದಾನ ಮಾಡಿರಿ ಅಂತಾರೆ. ಯೋಗ್ಯವಾದವರು ಯಾರು ಎಂಬುದೇ ಕಂಡುಹಿಡಿಯೋದು ತುಂಬ ಕಷ್ಟ ಆಗಿದೆ. ಅದಕ್ಕೆ ಈಗ ಬೆಂಗಳೂರಿನಲ್ಲಿ ನೋಡಿರಿ, ಬೆಂಗಳೂರಿನಲ್ಲಿ ದಿನ ಬೆಳಗಾದ್ರೆ ಬರ್ತಾರೆ, ಅನಾಥಾಶ್ರಮ ಇದೆ, ಅನಾಥಾಶ್ರಮಕ್ಕೆ ದುಡ್ಡು ಬಟ್ಟೆ ಎಲ್ಲ ಕೊಡ್ರಿ, ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅಂತ. ನಾವು ಎಲ್ಲಾದರೂ ದುಡ್ಡಿಲ್ಲೋದ್ರೋಡಿಲ್ಲ, ಬಟ್ಟೆನಾದರೂ ಕೊಡ್ರಿ, ಹಳೆ ಬಟ್ಟೆನಾದರೂ ಕೊಡ್ರಿ ಅಂತಾರೆ. ನಾವು ಹಳೆ ಬಟ್ಟೆ ಕೊಟ್ಟರೆ ಅವ್ರು ಏನು ಮಾಡ್ತಾರಂತೆ ಅಂದರೆ, ಅದನ್ನು ತೊಗೊಂಡೋಗಿ ತೊಳೆದು ಇಸ್ತ್ರಿ ಮಾಡಿ ಸೆಕೆಂಡ್ ಹ್ಯಾಂಡ್ ಅಂತ ಮಾರಾಟ ಮಾಡ್ತಾರಂತೆ. ಅನಾಥಾಶ್ರಮಕ್ಕೆ ಕೊಡೋದೇ ಇಲ್ಲ. ಈಗ ಯಾರಿಗೆ ಅಂತ ಕೊಡೋದು? ಒಮ್ಮೆ ನನಗೆ ಅನಾಥಾಶ್ರಮದಿಂದ ಫೋನ್ ಬಂತು ಒಂದು ದಿವಸ, ಇವತ್ತು ನಿಮ್ಮ ಬರ್ತ್ಡೇ ಅಲ್ವಾ ಅಂತ. ಹೌದು, ಅವತ್ತು ನನ್ನ ಬರ್ತ್ಡೇ ಇತ್ತು. ಹೌದು, ನನ್ನ ಬರ್ತ್ಡೇ ಹೌದು ಅಂತ ಹೇಳಿದೆ. ನೀವು ನಮ್ಮ ಅನಾಥಾಶ್ರಮದ ಮಕ್ಕಳಿಗೆ ಒಂದು ಸ್ವೀಟ್ ಊಟ ಹಾಕಿಬಿಡ್ರಿ, ನಾನು ನಿಮಗೆ ಅಕೌಂಟ್ ನಂಬರ್ ಕೊಡ್ತೇನೆ, ಆ ಅಕೌಂಟಿಗೆ ಒಂದು 10,000 ರೂಪಾಯಿ ಹಾಕಿರಿ. ಅಂದರೆ ಭಾಳ ಮಕ್ಕಳಿದ್ದಾರೆ, ಅವ್ರಿಗೆ ಒಂದು ಸ್ವೀಟ್ ಊಟ ಹಾಕಬೇಕಾದ್ರೆ ಒಂದು 10,000 ರೂಪಾಯಿ ಆದರೂ ಖರ್ಚು ಬಂದೇ ಬರ್ತದೆ, ಹಾಕ್ರಿ ಅಂದರು. ನನಗೆ ನನ್ನ ಬರ್ತ್ಡೇಗೆ ನಾನು ಅನಾಥಾಶ್ರಮಕ್ಕೆ ಊಟಕ್ಕೆ ಹಾಕೋದಿದ್ರೆ ನಿಮ್ಮ ಅಕೌಂಟಿಗೆ ಯಾಕೆ ದುಡ್ಡು ಹಾಕಬೇಕು? ಅದು ಯಾವ ಅನಾಥಾಶ್ರಮ ಅಂತ ಹೆಸರು ಹೇಳಿ ನಾನೇ ಆ ಅನಾಥಾಶ್ರಮಕ್ಕೆ ಬರ್ತೇನೆ ಅಂತ ಹೇಳಿದೆ. ಸುಳ್ಳು ಯಾವುದೋ ಒಂದು ಅನಾಥಾಶ್ರಮದ ಹೆಸರನ್ನು ಹೇಳಿಬಿಟ್ರು. ಕೊನೆಗೆ ಎನ್ಕ್ವೈರಿ ಮಾಡಿದಾಗ ಆ ಅನಾಥಾಶ್ರಮದವರು ಯಾರ ಹತ್ರ ದುಡ್ಡೇ ಕೇಳಲಿಲ್ಲ, ಯಾರಿಗೂ ಫೋನ್ ಮಾಡಲಿಲ್ಲ. ಇವನು ಯಾರೂ ಎಕ್ಸ್ಪರ್ಸನ್ ಅಂದರೆ ನನ್ನ ಹತ್ರ ದುಡ್ಡು ತಗೊಳ್ಳಿಕ್ಕೆ. ನೋಡಿರಿ ಎಂತೆಂಥ ಜನ ಇರ್ತಾರೆ. ಈ ಥರ ಎಲ್ಲ ಮಾಡಿದರೆ ನಾವು ಯೋಗ್ಯವಾದವರು, ದಾನ ಮಾಡಲಿಕ್ಕೆ ಯೋಗ್ಯವಾದವರು ಯಾರು ಅಂತ ಕಂಡು ಹಿಡಿಯೋದು ಹೇಗೆ? ತುಂಬ ಕಷ್ಟ. ನಾನು ಒಂದು ವಿಷಯವನ್ನು ಇದರಲ್ಲಿ ಹೇಳ್ತೇನೆ ಅಂದರೆ, ನಾವು ದಾನ ಮಾಡಬಾರ್ದು ಅಂತ ಹೇಳೋದಿಲ್ಲ, ಯೋಗ್ಯವಾದವರಿಗೆ ದಾನ ಮಾಡಬೇಕು. ಯೋಗ್ಯವಾದವರನ್ನು ಕಂಡುಹಿಡಲಿಕ್ಕೆ ಆಗೋದಿಲ್ಲ ಅಂದಮೇಲೆ ನಾವು ಅಯೋಗ್ಯರಿಗೆ ದಾನ ಮಾಡಿ ಅವರು ಅದರಿಂದ ಪಾಪ ಕೆಲಸ ಮಾಡಿದರೆ ಆ ಪಾಪವು ನಮಗೆ ಸುತ್ತಕೊಳ್ಳುತ್ತೆ.
ಹೀಗಾಗಿ ನಾವು ಯೋಗ್ಯವಾದವರು ಅನಿಸಿದರೆ ಮಾತ್ರ ನಾವು ದಾನ ಮಾಡಬೇಕು. ಇಲ್ಲದೆ ಹೋದರೆ ನಾವು ಆ ದಾನದ ಸುದ್ದಿಗೆ ಹೋಗಬಾರ್ದು. ನಾವು ಕೆಟ್ಟ ಕೆಲಸವನ್ನು ಮಾಡಲಿಕ್ಕೆ ಹೋಗಬಾರ್ದು. ಯಾರದು ಕೆಟ್ಟದ್ದನ್ನು ಬಯಸಲೇಬಾರ್ದು. ಹಾಗಾಗಿದ್ರೆ ನಮಗೆ ಪಾಪ ಎಲ್ಲಿಂದ ಬರುತ್ತೆ? ಪಾಪ ಬರೋದಿಲ್ಲ. ಯಾರು ಕೆಟ್ಟದ್ದನ್ನು ಬಯಸೋದಿಲ್ಲ, ಕೆಟ್ಟ ಕೆಲಸವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ನಾವು ದುಡಿತೇವೆ, ನಾವು ಕಷ್ಟಪಟ್ಟು ದುಡಿತೇವೆ, ನಾವು ತಿಂತೇವೆ, ಅಷ್ಟೇ ತಾನೇ. ಇನ್ನು ಪ್ರಾಣಿ ಪಕ್ಷಿ ಇಂಥದಕ್ಕೆ ಕೊಡಿ, ಇಂಥವ್ರಿಗೆ ಕೊಡಿ, ಪುಣ್ಯ ಬರ್ತದೆ. ಅದು ಯಾವಾಗೂ ನಮ್ಮ ಕೆಡುಕನ್ನು ಬಯಸೋದಿಲ್ಲ. ಈಗ ನೀವು ನಾಯಿಗೆ ಒಂದು ಹೊತ್ತು ಅನ್ನ ಹಾಕ್ರಿ, ಮಾರನೇ ದಿವಸ ನೀವು ಆ ದಾರಿಲಿ ಹೋದ್ರೆ ನಿಮ್ಮ ಹಿಂದೆ ಬಾಲೆಲ್ಲ ಆಡಿಸ್ತಾ ಬರ್ತದೆ, ನಿನ್ನೆ ಅನ್ನ ಹಾಕಿದ್ರು ಇವರು ಅಂತ. ಅಷ್ಟು ನೆನಪಿಟ್ಕೊಳ್ತದೆ ಅದು, ಹೌದಾ? ಹೀಗಾಗಿ ನಾವು ನನಗನ್ನಿಸುತ್ತೆ ಹೇಳ್ತೇನೆ, ಮನುಷ್ಯರಿಗೆ ಕೊಡೋದಕ್ಕಿಂತ ಈ ಪ್ರಾಣಿ ಪಕ್ಷಿಗಳಿಗೆ ನಾವು ಕೊಟ್ಟಿದ್ರೆ ನಮಗೆ ಪುಣ್ಯ ನಿಜವಾಗಲೂ ಲಭಿಸ್ತದೆ. ಮನುಷ್ಯರಿಗೆ ಕೊಡಬಾರ್ದು ಅಂತ ಹೇಳೋದಿಲ್ಲ, ಆದರೆ ಅಂಥ ಅವಶ್ಯಕತೆ ಇದೆ, ನಿಜವಾಗಲೂ ಅವರು ಕಷ್ಟದಲ್ಲಿ ಇದ್ದಾರೆ ಅಂತ ಗೊತ್ತಾದರೂ ಮಾತ್ರ ಕೊಡಬೇಕು ಅಷ್ಟೇ. ಇಲ್ಲದೋದ್ರೆ ನಾವು ಯಾರ ಕೆಟ್ಟ ಕೆಲಸನೂ ಮಾಡಬಾರ್ದು, ಕೆಟ್ಟದ್ದನ್ನು ಯಾರಿಗೂ ಕೆಟ್ಟದ್ದನ್ನು ನಾವು ಆಗಲಿ ಅಂತ ಬಯಸಲೂಬಾರ್ದು. ಹಾಗಾದರೆ ನಮಗೆ ಪಾಪ ಬರೋದೇ ಇಲ್ಲ. ಪಾಪ ಬರೋದಿಲ್ಲ ಅಂದಮೇಲೆ ಮುಂದಿನ ಜನ್ಮದಲ್ಲಿ ನಮ್ಗೆ ಕಷ್ಟ ಹೆಂಗೆ ಬರುತ್ತೆ? ಅದು ಬರೋದಿಲ್ಲ. ನಮ್ಮ ಕೈಲಾದಷ್ಟು ಒಳ್ಳೆಯ ವ್ಯಕ್ತಿಗಳಿಗೆ ದಾನ ಮಾಡೋಣ, ದೇವರ ಧ್ಯಾನವನ್ನು ಮಾಡೋಣ. ಹೀಗೆ ನಮ್ಮ ಒಂದು ಜೀವನವನ್ನು ಸಾಗಿಸೋಣ. ನಮ್ಮೆಲ್ಲರ ಜೀವನ ಉತ್ತಮವಾಗಿ ಸಾಗಲಿ. ಈ ಜನ್ಮದಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿ ಒಳ್ಳೆಯ ಫಲವನ್ನು ಪಡೆಯೋಣ ಅಂತ ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇವತ್ತಿನ ದಿನ ನಾನು ನನ್ನ ಒಂದು ಮಾತನ್ನು